ಈ ಪಂಚಾಯಿತಿ ಎಲೆಕ್ಷನ್ ಒಳಗೆ ಏನಾಗ್ತದೆ, ಒಂದು ಪಂಚಾಯಿತಿ ಅಂತ ಇರ್ತೈತಿ, ಹೌದಾ? ಆ ಪಂಚಾಯಿತಿಗೆ ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ. ಅದಕ್ಕೊಬ್ಬ ಅಧ್ಯಕ್ಷ ಆಗ್ತಾನೆ. ಅವ ಅಧ್ಯಕ್ಷ ಎಲ್ಲಿಯವರೆಗೆ ಅಧ್ಯಕ್ಷ ಆಗಿರ್ತಾನ ಅಂದ್ರೆ, ಎಲ್ಲಿಯವರೆಗೆ ಪಂಚಾಯಿತಿ ಮೆಂಬರ್ಸು ಅಧ್ಯಕ್ಷಗೆ ಸಪೋರ್ಟ್ ಮಾಡ್ತಾರ, ಬಹುಮತ ಇರ್ತೈತಿ, ಅಲ್ಲಿಯವರೆಗೆ ಅಧ್ಯಕ್ಷ ಆಗಿ ಉಳಿತಾನ. ಯಾವಾಗ ಪಂಚಾಯಿತಿ ಮೆಂಬರು ಅವ್ರ ಸಪೋರ್ಟ್ ಹಿಂದಕ್ಕೆ ತಕ್ಕೊಂಡ್ರು, ಅವಾಗ ಅಧ್ಯಕ್ಷ ಬಿದ್ದು ಹೋಗ್ತಾನ, ಪಂಚಾಯಿತಿ ಡಿಸಾಲ್ವ್ ಆಗ್ತೈತದ. ಹಂಗ ಈ ಮನುಷ್ಯನ ದೇಹ ಅನ್ನೋದೊಂದು ಗ್ರಾಮ ಪಂಚಾಯಿತಿ ಇದ್ದಂಗಿದು. ಒಂಥರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈಯ, ಕಾಲ, ಇವು ಏನ್ ಇಂದ್ರಿಯಗಳದಾವಲ್ಲ, ಈ ಗ್ರಾಮ ಪಂಚಾಯಿತಿಯ ಮೆಂಬರ್ಸ್ ಅವರೆಲ್ಲ. ಒಂದು ದಿವಸ ವಯಸ್ಸಾತು ಅಂದ್ರೆ ಕಣ್ಣು ಕಾಣದಂಗ ಆಗ್ತೈತಿ, ಕೈ ನಡಗಾಕ್ ಶುರು ಮಾಡ್ತಾವ, ಕಾಲು ನಡಗಾಕ್ ಶುರು ಮಾಡ್ತಾವ, ಕಿವಿ ಕೇಳೋದಿಲ್ಲ, ನಾಲಿಗೆ ರುಚಿ ಕಳ್ಕೊಂತೈತಿ. ವಯಸ್ಸಾದಂಗ ಏನಾಗ್ತೈತಿ ಅಂದ್ರೆ, ಎಲ್ಲ ಇಂದ್ರಿಯಗಳನ್ನುವಂಥ ಮೆಂಬರ್ಸು ಸಪೋರ್ಟ್ ಹಿಂದಕ್ಕೆ ತಗೊಳಕ್ ಶುರು ಮಾಡ್ತಾರ. ಈ ಗ್ರಾಮ ಪಂಚಾಯಿತಿ ಒಳಗೆ ಜೀವ ಅನ್ನುವುದನ್ನೆಲ್ಲ ಅಧ್ಯಕ್ಷ ಇದ್ದಂಗ, ಯಾವಾಗ ಈ ಪಂಚಾಯಿತಿ ಮೆಂಬರ್ ತಮ್ಮ ಸಪೋರ್ಟ್ ಹಿಂದಕ್ಕೆ ತಕ್ಕೊಂತಾರ, ಈ ದೇಹ ಅನ್ನುವ ಪಂಚಾಯಿತಿಯ ಅಧ್ಯಕ್ಷ ಜೀವ ಬಿದ್ದು ಹೋಗ್ತಾನ, ಬಾಡಿ ಡಿಸಾಲ್ವ್ ಆಗ್ತೈತಿ. ದೇಹ ಇದು ಶಾಶ್ವತ ಅಲ್ಲ. ಇದು ಮನುಷ್ಯನ ಜೀವನ ಪ್ರಾರಂಭ ಆಗ್ತದೆ ಹುಟ್ಟಿನಿಂದ, ಸಾವಿನಲ್ಲಿ ಮುಕ್ತಾಯ ಆಗ್ತದೆ. ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದಲ್ಲಿ ಬದುಕಿದೆ. ಹುಟ್ಟಿನಿಂದ ಈ ಬದುಕಿನ ಯಾತ್ರೆ ಪ್ರಾರಂಭ ಆಗ್ತದೆ, ಸಾವಿನಲ್ಲಿ ಇದು ಮುಕ್ತಾಯ ಆಗ್ತದೆ. ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಮನುಷ್ಯ ಮಾಡುವ ಕೆಲಸ ಅಂದ್ರೆ ಕಲಿಯುವುದು, ತಿಳ್ಕೊಳ್ಳುವುದು, ಜ್ಞಾನ ಸಂಪಾದನೆ ಮಾಡಿಕೊಳ್ಳುವುದು. ಹಲವು ಮಾರ್ಗಗಳಿರಬಹುದು. ನಿಸರ್ಗದಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಗುರುಗಳ ಮಾತಿನಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಜ್ಞಾನಿಗಳ, ಅನುಭಾವಿಗಳ, ದಾರ್ಶನಿಕರ ನುಡಿಗಳಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ ಇದೆ, ಸ್ವಾನುಭವದಿಂದ ಮನುಷ್ಯ ಕಲಿಯಲಿಕ್ಕೆ ಸಾಧ್ಯ. ಇದು ಮನುಷ್ಯ ಕಲಿಯಬೇಕಾಗ್ತದೆ. ಇದೊಂದು ಯಾತ್ರೆ. ಇದು ಫ್ರಮ್ ಓಂಬ್ ಟು ಟಾಂಗ್, ಗರ್ಭದಿಂದ ಗೋರಿಯವರೆಗಿನ ಪಯಣ ಇದು ಬದುಕು. ಹುಟ್ಟಿನಿಂದ ಸಾವಿನವರೆಗೆ ಎಲ್ಲರಿಂದ ಕಲಿಯುವುದು, ಸ್ವಾನುಭವದಿಂದ ಕಲಿಯುವುದು, ಗುರುಗಳಿಂದ ಕಲಿಯುವುದು, ದಾರ್ಶನಿಕರಿಂದ ಕಲಿಯುವುದು, ನಿಸರ್ಗದಿಂದ ಕಲಿಯುವುದು. ಕಲಿಯುವ ಮನಸ್ಸಿತ್ತು ಅಂದ್ರೆ ವಿಶ್ವವೇ ಗುರುವಾಗ್ತದಷ್ಟೇ. ಕಲಿಯುವ ಮನಸ್ಸು ಬೇಕಾಗ್ತದೆ ಮನುಷ್ಯನಿಗೆ. ಬರೀ ಕಾವ್ಯ ಹಾಕೊಂಡವ್ರು ಅಷ್ಟ ಗುರುಗಳಾಗ್ತಾರಂತಲ್ಲ, ಕಲಿಯುವ ಮನಸ್ಸಿದ್ರೆ ವಿಶ್ವ ಗುರು ಆಗ್ತದ ಅವನಿಗೆ. ನಿಸರ್ಗದಿಂದ ಎಷ್ಟು ಕಲಿಲಿಕ್ಕೆ ಸಾಧ್ಯ ಇಲ್ಲೇನು? ಸರಳ ಬದುಕಿನ ಸೂತ್ರಗಳು ಮನುಷ್ಯ ನಿಸರ್ಗದಿಂದ ಕಲಿಬಹುದು. ಎಷ್ಟು ನಿಸರ್ಗ ಮನುಷ್ಯನಿಗೆ ನಿಸರ್ಗ ಎಷ್ಟು ಅದ್ಭುತವಾದ ಬದುಕಿನ ಪಾಠ ಹೇಳಿಕೊಡ್ತದೆ. ಯಾವ ಶಾಸ್ತ್ರ ಹೇಳಾರದು ಸುಮ್ಮನೆ ಒಂದು ಸಣ್ಣ ಸಸ್ಯ ಹೇಳ್ತೈತಿ. ಒಬ್ಬ ಹಳ್ಳಿಯ ಮನುಷ್ಯ ದಾರಿ ಹಿಡಿದು ಹೊಂಟಿದ್ದ. ಆ ದಾರಿಯಲ್ಲಿ ಒಂದು ಮಾವಿನ ಗಿಡ ಬೆಳೆದಿತ್ತು. ಬ್ಯಾಸಿಗೆ ದಿವಸ ಆ ಗಿಡದೊಳಗ ಹಣ್ಣಾದ ಮಾವು ಬಂದಿತ್ತು. ಮನುಷ್ಯ ಹೋಗಿ ಒಂದು ಜೋರು ಕಲ್ಲು ಹೋಗದ ಗಿಡಕ್ಕೆ. ಆ ಗಿಡ 2 ಹಣ್ಣು ಉದುರಿ ಬಿತ್ತು. ಹೋಗಿ ಮನುಷ್ಯ ತಿಂದ. ಅವನಿಗೆ ಸಾಕಾಗ್ಲಿಲ್ಲ, ಮತ್ತೊಂದು ಕಲ್ಲು ಹೋಗದ. ಆ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು. ಮತ್ತೆ ತಿಂದ. ಮತ್ತೆ ಸಾಕಾಗ್ಲಿಲ್ಲ, ಮತ್ತೆ ಹೋದ, ಮತ್ತೊಂದು ಕಲ್ಲು ಹೋಗದ. ಆ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು. ಮನುಷ್ಯ ತಿಂದು ಗಿಡದ ಹತ್ರ ಹೋಗಿ ಮಾವಿನ ಗಿಡಕ್ಕೆ ಮಾತಾಡಿಸ್ತ. ಅಲ್ಲ, ನಿನಗಿಷ್ಟು ಸಲ ಕಲ್ಲು ತೊಗೊಂಡು ಹೋಗದೀನಿ, ಬೇಸರ ಆಗ್ಲಿಲ್ಲ, ನನ್ನ ಮನಸ್ಸಿಗೆ ನೋವು ಆಗ್ಲಿಲ್ಲ. ಗಿಡ ಅಂತೂ ನನಗೇನು ನೋವಾಗಿಲ್ಲ ಅಂತದು. ಮನುಷ್ಯ ಅಂದಲ್ಲ, ನಮ್ಮ ಮನುಷ್ಯರೊಳಗೆ ಹಿಂಗೆ ಸ್ವಲ್ಪ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣ ಕಿತ್ತಾರ. ನಿನಗೆ 3 ಸಲ ಕಲ್ಲು ತೊಗೊಂಡು ಹೋಗದೀನಿ, ಮನಸ್ಸಿಗೆ ನೋವಾಗಿಲ್ಲ. ಅವಾಗ ಮಾವಿನ ಗಿಡ ಹೇಳುತ್ತೆ, ಇಲ್ಲ, ನನಗೇನು ನೋವಾಗಿಲ್ಲ. ನಿನಗಿಷ್ಟು ಸಲ ಕಲ್ಲು ತೊಗೊಂಡು ಹೋಗಿದ್ರು ನಿನಗೆ ಯಾಕೆ ನೋವಾಗಲಿಲ್ಲ? ಅವಾಗ ಮಾವಿನ ಗಿಡ ಹೇಳ್ತು, ಇಲ್ಲ, ನಮ್ಮ ತಾಯಿ ನನಗೊಂದು ಮಾತು ಹೇಳ್ಯಾಳ.
ಏನ್ ಹೇಳ್ಯಾಳ? ನೋಡ್ತಮ್ಮ, ಈ ಊರಾಗ ನೀ ಬಹಳ ಎತ್ತರ ಬೆಳೆದಿ ಅಂದ್ರೆ ಕಲ್ಲು ತೊಗೊಂಡೋಗ್ಯವ್ರು ಬಹಳ ಹುಷಾರಿರು ಅಂತ ಹೇಳ್ಯಾಳ ನಮ್ಮವ್ವ. ನಮ್ಮವ್ವ ಹೇಳ್ಯಾಳ ನನಗ, ನೋಡ್ತಮ್ಮ, ಈ ಊರಾಗ ಬಹಳ ಎತ್ತರ ಬೆಳೆದಿ ಅಂದ್ರ ಕಲ್ಲು ತೊಗೊಂಡೋಗ್ಯವ್ರು ಬಹಳ. ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ಒಂದು ಕೆಲಸ ಮಾಡು, ನಿನಗೆ ಯಾರ ಕಲ್ಲು ಒಗಿಲಿ, ಕಲ್ಲು ಒಗದವರಿಗೆಲ್ಲ 2 ಚಲೋ ಹಣ್ಣು ಕೊಡು ಅಂತ ಕಲಿಸ್ಯಾಳ ನಮ್ಮ ತಾಯಿದು. ನಿಸರ್ಗ ಕಲಿಸಿದ ಪಾಠ ಮನುಷ್ಯನಿಗೆ. ಇಲ್ಲೇನು ಯಾವ ಶಾಸ್ತ್ರ ಕಲಿಸದ ಸತ್ಯ ಒಂದು ಸಣ್ಣ ಸಸ್ಯ ಕಲಿಸ್ತಲ್ಲ ಮನುಷ್ಯನಿಗೆ. ಪ್ರತಿ ಕ್ಷಣ ಆ ಕಣ್ಣು ಬೇಕಾಗ್ತದಷ್ಟೇ. ತೆರೆದ ಕಣ್ಣಿನಿಂದ ವಿಶ್ವವನ್ನು ನೋಡಿದ್ರೆ ಮನುಷ್ಯಗ ವಿಶ್ವ ಗುರು ಆಗ್ತದೆ, ಶಿಕ್ಷಕ ಆಗ್ತದೆ. ಈ ಜಗತ್ತೇ ಒಂದು ಪಾಠ ಶಾಲೆ. ಕಲಿಯುವ ಮನಸ್ಸು ಬೇಕಾಗ್ತದೆ ಅಷ್ಟೆ, ಕಲಿಬೇಕಾಗ್ತದೆ ಮನುಷ್ಯ. ಹೇಳಲಿಲ್ಲೇನು ದೊಡ್ಡವರು, ಈ ನಶ್ವರವಾದಂತಹ ಜಗತ್ತಿನಲ್ಲಿ ಮನುಷ್ಯ ಬದುಕುವುದೇ ಹಾಗೆ. ನೀವೆಲ್ಲ ಶಾಸ್ತ್ರ ಕೇಳಿದ್ದೀರ. ಯಾವುದು ಸತ್ಯ ಈ ಜಗತ್ತಿನಲ್ಲಿ, ಯಾವುದು ಅಸತ್ಯವಾಗಿದೆ, ಇದರ ವಿವೇಚನೆಯನ್ನು ಮಾಡಿದರು ದೊಡ್ಡವರು. ಈ ನಶ್ವರವಾದಂತಹ ಜಗತ್ತಿನಲ್ಲಿ ಮನುಷ್ಯ ಬದುಕುವ ಕಲಾ, ಆರ್ಟ್ ಆಫ್ ಲಿವಿಂಗ್ ಕಲಿಬೇಕಲ್ಲ, ಹೇಗೆ ಬದುಕಬೇಕಾಗ್ತದೆ. ಒಬ್ಬ ಜ್ಞಾನಿ ಎಷ್ಟು ಸುಂದರ ಮಾತು ಬರೀತಾನೆ. ಇಲ್ಲಿರುವುದೆಲ್ಲ ಅಶಾಶ್ವತವಾಗಿರುವಂತಹದ್ದು, ನಶ್ವರವಾಗಿರುವಂತಹದ್ದು. ಈ ನಶ್ವರವಾದ ಜಗತ್ತಿನ ಮಧ್ಯದಲ್ಲಿ, ದುಃಖಮಯವಾದ ಈ ಜಗತ್ತಿನ ಮಧ್ಯದಲ್ಲಿ ಸಂತೋಷದ ಬದುಕ ಕಟ್ಟುವುದು ಹೆಂಗ ಅಂತ ಕಲಿಸಿಕೊಡ್ತಾನ ಸಂತನ. ಒಂದು ಸೂತ್ರ ಬರೀತಾನ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು. ಅವ ಅಂತಾನೆ, ಅನಿತ್ಯಾನಿ ಶರೀರಾಣಿ. ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡು, ನೀ ಏನು ಬಹಳ ಹ್ಯಾಂಡ್ಸಮ್ ಅವರು ಯಾವ್ಯಾವ ಕ್ರಾಪ್ ಹೇಳಿದ್ರಲ್ಲ ನಿಮ್ಗೆ, ಅವು ನನಗೆ ಬರೋದಿಲ್ಲ. ನೀ ಏನು ಹ್ಯಾಂಡ್ಸಮ್ ಅಂತ ಹೇಳಿ ಹೊಂಟಿಯಲ್ಲ, ಇದು ಖಾಯಂ ಹೆಂಗ ಇರ್ತೈತೆ ನೋಡು, ವಿಚಾರ ಮಾಡು. ಈ ದೇಹ ಇದು ಷಟ್ ವಿಕಾರಗಳನ್ನು ಹೊಂದೈತಿ. ಅಸ್ಥಿತೆಯಾದಿಯಾಗಿ ತಾಯಿಯ ಗರ್ಭದೊಳಗೆ ಏನೋ ಒಂದಿಷ್ಟು ತಿಳಿ ಇತ್ತು, ಆಮೇಲೆ ಕೂಸಾತು, ಮತ್ತೊಂದಿಷ್ಟು ಬೆಳೀತು, ಯೌವನಕ್ಕೆ ಬಂತು, ಮತ್ತೊಂದು ಸ್ವಲ್ಪ ಮುಪ್ಪಾತು, ರೋಗ ರುಜಿನಿಗೆ ಬಿತ್ತು, ಒಂದು ದಿವಸ ಸಾವಾತು. ಈ ದೇಹ ಷಡ್ ವಿಕಾರಗಳನ್ನು ಹೊಂದೈತಿ. ಹೊಂದಿ ಒಂದು ದಿವಸ ದೇಹದಿಂದ ಜೀವ ಹೊರಗೆ ಹೋಗಿಬಿಡುತ್ತೆ. ದೇಹ ಖಾಯಂ ಉಳಿದವನು ಯಾರುವರ ಈ ಜಗತ್ತಿನೊಳಗೆ ಎಲ್ಲರೂ, ಎವ್ರಿ ಒನ್ ಹ್ಯಾಸ್ ಟು. ಈ ಮನುಷ್ಯನ ಶರೀರ ಇದು ಅನಿತ್ಯ, ಈ ದೇಹ ಅನಿತ್ಯ. ಇದು ಹೆಂಗ ಅನಿತ್ಯ ಅಂದ್ರೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನೀವು ನೋಡಿ, ನಿಮ್ಮಲ್ಲಿ ಮೊನ್ನೆ ಪಂಚಾಯಿತಿ ಎಲೆಕ್ಷನ್ ಅದು ಇಲ್ಲ. ಈ ಪಂಚಾಯಿತಿ ಎಲೆಕ್ಷನ್ ಒಳಗೆ ಏನಾಗ್ತದೆ, ಒಂದು ಪಂಚಾಯಿತಿ ಅಂತ ಇರ್ತೈತಿ, ಹೌದಾ? ಆ ಪಂಚಾಯಿತಿಗೆ ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ. ಅದಕ್ಕೊಬ್ಬ ಅಧ್ಯಕ್ಷ ಆಗ್ತಾನೆ. ಅವ ಅಧ್ಯಕ್ಷ ಎಲ್ಲಿಯವರೆಗೆ ಅಧ್ಯಕ್ಷ ಆಗಿರ್ತಾನ ಅಂದ್ರ, ಎಲ್ಲಿಯವರೆಗೆ ಪಂಚಾಯಿತಿ ಮೆಂಬರ್ಸು ಅಧ್ಯಕ್ಷಗೆ ಸಪೋರ್ಟ್ ಮಾಡ್ತಾರ, ಬಹುಮತ ಇರ್ತೈತಿ, ಅಲ್ಲಿಯವರೆಗೆ ಅಧ್ಯಕ್ಷ ಆಗಿ ಉಳಿತಾನ. ಯಾವಾಗ ಪಂಚಾಯಿತಿ ಮೆಂಬರು ಅವ್ರ ಸಪೋರ್ಟ್ ಹಿಂದಕ್ಕೆ ತಕೊಂಡ್ರು, ಅವಾಗ ಅಧ್ಯಕ್ಷ ಬಿದ್ದು ಹೋಗ್ತಾನ, ಪಂಚಾಯಿತಿ ಡಿಸಾಲ್ವ್ ಆಗ್ತೈತದ. ಹಂಗ ಈ ಮನುಷ್ಯನ ದೇಹ ಅನ್ನೋದೊಂದು ಗ್ರಾಮ ಪಂಚಾಯಿತಿ ಇದ್ದಂಗಿದು. ಒಂಥರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈಯ, ಕಾಲ, ಇವು ಏನ್ ಇಂದ್ರಿಯಗಳದಾವಲ್ಲ, ಈ ಗ್ರಾಮ ಪಂಚಾಯಿತಿಯ ಮೆಂಬರ್ಸ್ ಅವರೆಲ್ಲ. ಒಂದು ದಿವಸ ವಯಸ್ಸಾತು ಅಂದ್ರೆ ಕಣ್ಣು ಕಾಣದಂಗ ಆಗ್ತೈತಿ, ಕೈ ನಡಗಾಕ್ ಶುರು ಮಾಡ್ತಾವ, ಕಾಲು ನಡಗಾಕ್ ಶುರು ಮಾಡ್ತಾವ, ಕಿವಿ ಕೇಳೋದಿಲ್ಲ, ನಾಲಿಗೆ ರುಚಿ ಕಳ್ಕೊಂತೈತಿ. ವಯಸ್ಸಾದಂಗ ಏನಾಗ್ತೈತಿ ಅಂದ್ರೆ ಎಲ್ಲ ಇಂದ್ರಿಯಗಳನ್ನುವಂಥ ಮೆಂಬರ್ಸು ಸಪೋರ್ಟ್ ಹಿಂದಕ್ಕೆ ತಗೊಳಕ್ ಶುರು ಮಾಡ್ತಾರ. ಈ ಗ್ರಾಮ ಪಂಚಾಯಿತಿ ಒಳಗೆ ಜೀವ ಅನ್ನುವುದನ್ನೆಲ್ಲ ಅಧ್ಯಕ್ಷ ಇದ್ದಂಗ, ಯಾವಾಗ ಈ ಪಂಚಾಯಿತಿ ಮೆಂಬರ್ ತಮ್ಮ ಸಪೋರ್ಟ್ ಹಿಂದಕ್ಕೆ ತಕ್ಕೊಂತಾರ, ಈ ದೇಹ ಅನ್ನುವ ಪಂಚಾಯಿತಿಯ ಅಧ್ಯಕ್ಷ ಜೀವ ಬಿದ್ದು ಹೋಗ್ತಾನ, ಬಾಡಿ ಡಿಸಾಲ್ವ್ ಆಗ್ತೈತಿ. ದೇಹ ಇದು ಶಾಶ್ವತ ಅಲ್ಲ, ಇದು ಒಂದು ದಿವಸ ಹೋಗೇ ಬಿಡ್ತೈತಿ, ಯಾರೂ ಉಳಿದಿಲ್ಲ ಇಲ್ಲಿ. ವಿಭವೋ ನೈವ ಶಾಶ್ವತ.
ಸಂಪತ್ತು ಶಾಶ್ವತವಲ್ಲ.